ಇದು ಅಮೃತ ಬಳ್ಳಿಯ ಎಲೆಗಳು. ಇವುಗಳು ಹೀಗೆ ಇರುತ್ತದೆ ಅಮೃತ ಬಳ್ಳಿಯ ಎಲೆಗಳು. ಮತ್ತು ಕಾಂಡವು ಹಾಕುತ್ತಾರೆ, ಸ್ವಲ್ಪ ಕಾಂಡವನ್ನು ಹಾಕುತ್ತಾರೆ ಮತ್ತು ಇದರ ಎಲೆಗಳನ್ನು ಹಾಕುತ್ತಾರೆ. ಇದು ಹೆಸರಿಗೆ ತಕ್ಕಂತೆ ಅಮೃತವೇ ಆಗಿದೆ. ಇದರಿಂದ ಆರೋಗ್ಯಕ್ಕೆ ತುಂಬ ಲಾಭಗಳನ್ನು ಪಡೆದುಕೊಳ್ಳಬಹುದು. ಇಮ್ಯುನಿಟಿಗಾಗಿ, ನೆಗಡಿ, ಕೆಮ್ಮು, ಜ್ವರ ಎಲ್ಲದಕ್ಕೂ ಇದು ತುಂಬ ಉಪಯೋಗವಾಗುತ್ತದೆ. ಇವತ್ತು ಇದನ್ನು ಬಳಸಿ ನಾನು ಕಷಾಯವನ್ನು ಮಾಡಿ ನಿಮಗೆ ತೋರಿಸುತ್ತೇನೆ. ಹಲೋ ಫ್ರೆಂಡ್ಸ್, ಇವತ್ತು ನಾನು ಅಮೃತ ಬಳ್ಳಿಯ ಕಷಾಯವನ್ನು ಮಾಡುತ್ತಿದ್ದೇನೆ. ಈಗ ಮಳೆಗಾಲ ಆದ್ದರಿಂದ ಈ ಕಷಾಯವನ್ನು ವಾರಕ್ಕೆ ಒಮ್ಮೆ ಆದರೂ ಕುಡಿಯಬೇಕು. ಅದಕ್ಕಾಗಿ ನಾನು 4 ಅಮೃತ ಬಳ್ಳಿಯ ಎಲೆಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಬೀಜ, ಮೆಣಸಿನಕಾಳು, ಪೆಪ್ಪರ್ ಮತ್ತು ಸ್ವಲ್ಪ ಶುಂಠಿ ತುಂಡುಗಳು ಮತ್ತು ಸ್ವಲ್ಪ ಅರಿಶಿಣವನ್ನು ತೆಗೆದುಕೊಂಡಿದ್ದೇನೆ. ಈಗ ಇದನ್ನೆಲ್ಲ 2 ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸೋಣ. ಅದನ್ನು 1 ಗ್ಲಾಸ್ ಆಗುವವರೆಗೆ ಕುದಿಸಬೇಕು. ಅರಿಶಿಣವನ್ನು ಆಮೇಲೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈಗ ಇದರಲ್ಲೇ ಹಾಕಿ ಇಟ್ಟಿದ್ದೇನೆ ಎಲ್ಲ ವಸ್ತುಗಳನ್ನು. ಈಗ ಇದು ಚೆನ್ನಾಗಿ ಕುದಿದು 1 ಗ್ಲಾಸ್ ಆಗುವವರೆಗೆ ಕುದಿಸಬೇಕು. ನಂತರ ಇದರಲ್ಲಿ ಅರಿಶಿಣ ಹಾಕಬೇಕು. ಈಗ ಇದು ಕುದಿದು ಆಗಿದೆ. ಈಗ 1 ಗ್ಲಾಸ್ ಆಗಿದೆ. ಈಗ ಇದನ್ನು ಗಾಳಿಸಿಕೊಳ್ಳೋಣ ಮತ್ತು 1 ಗ್ಲಾಸಲ್ಲಿ ಹಾಕಿಕೊಳ್ಳೋಣ. ಈಗ ಇದನ್ನು 1 ಗ್ಲಾಸಿನಲ್ಲಿ ಹಾಕಿ ತೆಗೆದುಕೊಳ್ಳೋಣ. ನೋಡಿ, ಸರಿಯಾಗಿ 1 ಗ್ಲಾಸ್ ಆಗಿದೆ. ನೋಡಿ ಫ್ರೆಂಡ್ಸ್, ಹೇಗೆ ಚೆನ್ನಾಗಿ ಕಲರ್ ಬಂದಿದೆ. ಇದು ತಣ್ಣಗಾಗಬೇಕು. ಆಗ ಸ್ವಲ್ಪ ಜೇನುತುಪ್ಪವನ್ನು ಹಾಕಿಕೊಂಡು ಕುಡಿಯಬೇಕು. ಡಯಾಬಿಟಿಸ್ ಪೇಷಂಟ್ ಡೋಂಟ್ ಯೂಸ್ ಶುಗರ್, ಹನಿ, ಜಾಗರಿ. ಡಯಾಬಿಟಿಸ್ ಪೇಷಂಟ್ನವರಿಗೆ ಸಕ್ಕರೆ ಕಾಯಿಲೆ ಏನು ಹಾಕಬಾರದು, ಹೀಗೆ ಕುಡಿಯಬೇಕು. ಅವರು ಬೆಲ್ಲ ಮತ್ತು ಜೇನುತುಪ್ಪವನ್ನು ಹಾಕಬಾರದು, ಹೀಗೆಯೇ ಕುಡಿಯಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದರ ಇಮ್ಯುನಿಟಿಯನ್ನು ಹೆಚ್ಚು ಮಾಡುತ್ತದೆ. ಈಗ ಮಳೆಗಾಲದಲ್ಲಂತೂ ಬಹಳ ಉತ್ತಮವಾದ ಕಷಾಯ. ಈಗ ಇದರಲ್ಲಿ ಜೇನುತುಪ್ಪವನ್ನು ಸೇರಿಸೋಣ. ಈಗ ಇದು ತಣಿದಿದೆ, ಇದರಲ್ಲಿ ಜೇನುತುಪ್ಪವನ್ನು ಸೇರಿಸೋಣ. ನೋಡಿ ಫ್ರೆಂಡ್ಸ್, ಹೇಗೆ ಚೆನ್ನಾಗಿ ಕಲರ್ ಬಂದಿದೆ ಮತ್ತು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಚಿಕ್ಕ ಮಕ್ಕಳು ಅರ್ಧ ಗ್ಲಾಸ್ ಕೊಟ್ಟರೆ ಸಾಕು ಚಿಕ್ಕ ಮಕ್ಕಳಿಗೆ. ಮತ್ತು 5 ವರ್ಷದ ಒಳಗೆ ಮಕ್ಕಳಿಗಂತೂ ಭಾಳ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ದೊಡ್ಡವರು 1 ಗ್ಲಾಸು 1 ವಾರಕ್ಕೊಮ್ಮೆ ಕುಡಿಯಬಹುದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಈಗ ಮಳೆಗಾಲದಲ್ಲಿ ಮಾಡಿ ಕುಡಿಯಿರಿ. ಇದರಿಂದ ಉತ್ತಮ ಲಾಭವನ್ನು ಪಡೆಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.